ಶ್ವೇತಾ ಸಂಸಾರಕ್ಕೆ ಸ್ವಾಗತ. ಇವತ್ತು ಸೂಪರಾಗಿರೋ ಅವರೆಕಾಳು ಕಿರ್ಕ್ಸಲೆ ಸೊಪ್ಪು ಅಂತ ಹೇಳ್ತಾರೆ. ಆ ಸೊಪ್ಪಿನ ಪಲ್ಯ ಅಥವಾ ಗ್ರೇವಿ ತುಂಬ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಜೋಳದ ರೊಟ್ಟಿ ಜೊತೆಗಂತೂ ತಿಂತಾ ಇದ್ದರೆ ಒಂದು ತಿನ್ನೋರು, ಎರಡು ತಿನ್ನೋರು, 5-6 ತಿಂತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ನೋಡ್ತಾ ಇದ್ರಲ್ಲ ಹೇಗಿದೆ ಅಂಥೇಳಿ. ಬನ್ನಿ ಹಾಗಾದರೆ ಈ ಥರ ಪಲ್ಯ ಹೇಗೆ ಮಾಡೋದು ನೋಡ್ಕೊಂಬರೋಣ. ಫಸ್ಟಿಗೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಸಾಸಿವೆ ಹಾಕಿ ಚಿಟಪಟ ಆದಮೇಲೆ ಇದಕ್ಕೇ ನಾನು ಈರುಳ್ಳಿ, ಟೊಮೊಟೊ, ಕರಿಬೇವು ಹಾಕಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದೇನಪ್ಪ ಡೈರೆಕ್ಟ್ ಒಗ್ಗರಣೆನೇ ಮಾಡ್ತಾ ಇದ್ದಾರೆ ಅಂತೇಳಿ ಅನ್ಕೋಬೋದು. ನಾನು ಈ ಥರನೇ ಮಾಡ್ತಾ ಇರೋದು. ಒಗ್ಗರಣೆಯಲ್ಲೇ ನಾನು ಅವರೆಕಾಳು ಸೊಪ್ಪು ಎಲ್ಲ ಬೇಯಿಸ್ಕೊಂಡ್ಬಿಟ್ರೆ ತುಂಬ ರುಚಿಯಾಗಿರುತ್ತೆ. ಖಂಡಿತ ನೀವು ಈ ಥರನೇ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಒಂದು ಅರ್ಧ ಭಾಗದಷ್ಟು ಫ್ರೈ ಆದರೆ ಸಾಕು. ನಾನು ಇಲ್ಲಿ 1 kg ಅವರೆಕಾಯಿ ಬಿಡಿಸಿಟ್ಕೊಂಡಿರೋದ್ರಲ್ಲಿ ನನಗೆ ಸುಮಾರು ಇಷ್ಟು ಸಿಕ್ಕಿದೆ. ಎಲ್ಲ ವಾಶ್ ಮಾಡಿಕೊಂಡು ಇದಕ್ಕೇ ಹಾಕ್ಕೊತಾ ಇದ್ದೀನಿ. ರುಚಿ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಚಪಾತಿಗೆ, ರೊಟ್ಟಿಗೆ, ದೋಸೆಗೆ, ಮುದ್ದೆನೂ ಸಹ ಊಟ ಮಾಡ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಹಾಕಿ. ಇದಕ್ಕೇನೆ ನಾನು ಅವರೆಕಾಳು ಮುಳುಗುವಷ್ಟು ಸಹ ನೀರು ಹಾಕಿ ಒಂದು 4 5 ನಿಮಿಷ ಬೇಯಬೇಕು. ಒಂದು 3/4% ಬೆಂದರೆ ಸಾಕಾಗುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ರುಚಿಯಾಗಿ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ. ಮುಚ್ಚಳ ಮುಚ್ಚಿ ಬೆಂದಿದೆ. ಈಗ ಒಂದು 5 4 ನಿಮಿಷ ಆಗೋಗಿದೆ. ಇಷ್ಟು ಬೆಂದರೆ ಸಾಕಾಗುತ್ತೆ. ಇದಕ್ಕೇನೆ ನಾನು ಕಿರ್ಕ್ಸಲೆ ಸೊಪ್ಪನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು, ವಾಶ್ ಮಾಡಿಕೊಂಡು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಚಿಕ್ಕದಾಗಿ ಹೆಚ್ಚಕ್ಕೆ ಬರುತ್ತೆ ಅನ್ನೋರು ಇನ್ನೂ ಚಿಕ್ಕದಾಗಿ ಹೆಚ್ಕೋಬೋದು. ನಾನು ಸೊಪ್ಪಿಗೆ ಈ ಥರನೇ ಅವರೆಕಾಳಿಗೆ ಹಾಕಿ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೇನಪ್ಪ ಸೊಪ್ಪು ಈ ಥರ ಇದೆ, ಡೈರೆಕ್ಟಲ್ಲೇ ತೋರಿಸ್ತಾ ಇದ್ದಾರೆ ಅಂತೇಳಿ ಅನ್ಕೋಬೋದು. ಆದರೆ ನಾನು ಸೊಪ್ಪು ತೋರಿಸ್ತಾ ಇದ್ದೀನಿ. ನಾನು ಅವಾಗ ನನಗೆ ವಿಡಿಯೋ ಮಾಡಬೇಕು ಅಂಥೇಳಿ ನನಗೆ ಕ್ಲಿಯರಿಟಿ ಇರಲಿಲ್ಲ, ಹಂಗಾಗಿ ನಾನು ಮಾಡೋಕ್ಕಾಗಿರಲಿಲ್ಲ. ಹಂಗೆ ಈ ಥರ ಸೊಪ್ಪಿರುತ್ತೆ, ಹೀಗಿರುತ್ತೆ. ಇದನ್ನೇ ಸೊಪ್ಪನ್ನು ಹಾಕ್ಬಿಟ್ಟು ಕ್ಲೀನ್ ಮಾಡಿಕೊಂಡು ಸಣ್ಣದಾಗಿ ಹೆಚ್ಚಿ ವಾಶ್ ಮಾಡ್ಕೊಂಡಿರೋದು. ಇದಕ್ಕೆ ನಾನು ರುಬ್ಲಿಕ್ಕೆ ಟೊಮೊಟೊ, ಹಸಿಮೆಣಸು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿನೂ ಸಹ ಹಾಕಿದ್ದೀನಿ. 3/4 ಕಪ್ ಆಗುವಷ್ಟು ಕಾಯಿನೂ ಸಹ ಸೇರಿಸಿ ಎಲ್ಲದನ್ನು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಧನಿಯಾ ಪುಡಿ, ಒಂದು ಸ್ವಲ್ಪ ಹುಣಸೆಹಣ್ಣು, ಒಂದು ಸ್ಪೂನ್ ಜೀರಿಗೆ, ಅರಿಶಿನದ ಪುಡಿನೂ ಸಹ ಹಾಕಿ ನೈಸಾಗಿ ಅದನ್ನು ಸಹ ರುಬ್ಕೊಂಬರ್ಬೇಕು. ಇದು ಆಲ್ಮೋಸ್ಟ್ ಎಲ್ಲ ಬೆಂದಿದೆ. ಈಗ ಒಂದು 3/4% ಈಗ ಸೊಪ್ಪು, ಅವರೆಕಾಳು ಸಹ ಬೆಂದಿದೆ. ಇದಕ್ಕೆ ನಾನು ರುಬ್ಬಿಟ್ಕೊಂಡಿರೋ ಮಸಾಲನೂ ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ನೀವು ಬೇಕಿದ್ದರೆ ಇದಕ್ಕೆ ಗ್ರೇವಿಗೆ ಬೇಕಿದ್ದರೆ ಒಂದು ಸ್ವಲ್ಪ ಕಡಲೆ ಪುಡಿನೋ ಇಲ್ಲಾಂದರೆ ಹುಚ್ಚೆಳ್ಳು ಪುಡಿನೋ ಹಾಕಿದರೆ ಇನ್ನೂ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಯಾವುದೇ ರೀತಿ ಹಾಕ್ತಾಯಿಲ್ಲ, ಹಾಗೆಯೇ ಮಸಾಲೆ ರೆಡಿ ಮಾಡ್ಕೊಂಡಿರೋದನ್ನೇ ಹಾಕ್ತಾಯಿದ್ದೀನಿ. ಇಷ್ಟು ಹದವಾಗಿದ್ದರೆ ಸಾಕಾಗುತ್ತೆ ಸೊಪ್ಪಿನ ಪಲ್ಯ ಅಥವಾ ಗ್ರೇವಿ ಅಂತಲೂ ಹೇಳ್ಬೋದು. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಗ್ರೇವಿಗೆ, ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ರುಚಿ ಅಂತೂ ಅದ್ಭುತವಾಗಿರುತ್ತೆ. ಜೋಳದ ರೊಟ್ಟಿ ಜೊತೆಗೆ ತಿಂತಾಯಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿ ಜೊತೆಗೂ ಚೆನ್ನಾಗಿರುತ್ತೆ. ಎಲ್ಲದಕ್ಕಿಂತ ಚೆನ್ನಾಗಿರೋದು ಅಂದರೆ ಜೋಳದ ರೊಟ್ಟಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರೋದು. ಇಷ್ಟು ತಿರುಗಿಸ್ಬಿಟ್ರೆ ಆಗೋಯ್ತು. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂಥೇಳಿ. ಈಗಲೇ ಬಡಿಸ್ಕೊಂಡು ತಿನ್ನಬೇಕು ಅನ್ನಿಸ್ತಾ ಇರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಇದಕ್ಕೇ ಒಂದು 3/4 ಕಪ್ ಆಗುವಷ್ಟು ಕಾಯಿ ತುರಿನೂ ಸಹ ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ರೆ ಫ್ಲೇವರಿಗೋಸ್ಕರ ಕಸ್ತೂರಿ ಮೇಥಿ, ಇಲ್ಲಾಂದರೆ ಒಂದು ಸ್ವಲ್ಪ ಪುದೀನನೂ ಸಹ ಆ್ಯಡ್ ಮಾಡ್ಕೋಬೋದು. ನಾನು ಇಷ್ಟನ್ನು ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ನಾನಿವತ್ತು ದೋಸೆ ಚಟ್ನಿ ಜೊತೆಗೆ ನಾನು ಅವರೆಕಾಳು ಸೊಪ್ಪಿನ ಗ್ರೇವಿನ ಸರ್ವ್ ಮಾಡ್ತಾಯಿದ್ದೀನಿ. ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಇದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.